ಸೊ ರಂಗಣ್ಣ ಅವರೇ, ಸೊ ನೀವು ಯಾವ ಥರ ಧ್ಯಾನಕ್ಕೆ ನೀವು ಹೆಂಗೆ ಪಾದಾರ್ಪಣೆ ಮಾಡಿದ್ರಿ, ಯಾವ ಥರ ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ನೀವು ತಿಳಿಸ್ಕೋಬೇಕು. ನೀವು ಎಲ್ಲಿಂದ ಏನು ಮಾಡ್ತಾ ಇದ್ದೀರಾ, ಮತ್ತು ಧ್ಯಾನಕ್ಕೆ ಹೆಂಗೆ ಬಂದ್ರಿ, ಯಾವಾಗ ಬಂದ್ರಿ, ಯಾವ ಕಾರಣಕ್ಕೋಸ್ಕರ ಬಂದ್ರಿ? ಥ್ಯಾಂಕ್ ಯು ಸರ್. ನನ್ನ ಹೆಸರು ರಂಗಣ್ಣ ಅಂತೇಳಿ, ಬೆಳಗಾಂ ಡಿಸ್ಟಿಕ್ ಅಥಣಿ ತಾಲೂಕಿಂದ. ನಾನು ಧ್ಯಾನಕ್ಕೆ ಬರೋಕ್ಕೆ ಸುಮಂಗಲ ಮೇಡಮ್ ಈಗ ನಮ್ಮದು ಯಾವ ಕಾರಣ ಇರಲಿಲ್ಲ. ಒಬ್ಬರು ಫೋರ್ಸ್ನಿಂದ ನಾನು ಧ್ಯಾನಕ್ಕೆ ಬಂದೆ. ಒಬ್ರು ಫೋರ್ಸ್ ಮಾಡಿ ನನ್ನ ಧ್ಯಾನ ಕೂಡಿಸಿದ್ರು. 2 ವರ್ಷ ಟೈಮ್ ಫೋರ್ಸ್ ಮಾಡಿ. ಇಲ್ಲ, ನಾ ಅಥಣಿಯಲ್ಲಿ ಒಂದು ಧ್ಯಾನ ಕೇಂದ್ರ ಇತ್ತು ಸರ್, ನಮ್ಮ ಶ್ರೀಕೃಷ್ಣ ಪಿರಮಿಡ್ ಧ್ಯಾನ ಕೇಂದ್ರ ಅಂತೇಳಿ. ನಮ್ಮ ವಿಶಾಲಾಕ್ಷಿ ಅವ್ರ ಧ್ಯಾನ ಕೇಂದ್ರ ಇತ್ತು, ನಮ್ಮ ಅಕ್ಕನ ಮಗಳವರು. ಅವ್ರ ಮನೆಗೆ ಹೋಗ್ತಾ ಇದ್ದೆ ನಾನು. ಹೋಗ್ತಾ ಇದ್ದಾಗ, ಇಲ್ಲ ಇದು ಚೆನ್ನಾಗಿದೆ, ಧ್ಯಾನ ಮಾಡಿ, ನೀವು ಆಧ್ಯಾತ್ಮಿಕ ರಂಗದಲ್ಲಿ ಇರ್ತೀರಾ, ಇದು ಚೆನ್ನಾಗಿದೆ ಮಾಡಿ ಅಂತ ಹೇಳಿದಾಗ, ಯಾವಾಗ ಟೈಮ್ ಇರುತ್ತೆ ಸುಮ್ಮನೆ ಕೂತ್ಕೊಳ್ಳೋಕೆ, ನಮಗೆ ನಾವು ಕೆಲಸ ಮಾಡಬೇಕು, ರೈತರು ನಾವು ಅಂತ ಹೇಳಿದಾಗಿಲ್ಲ, ನೀವು ಮಾಡಬೇಕು. ನಮ್ದು ಏನು ಕೆಲಸ ಅಂದ್ರೆ ಮೊದಲು ಸರ್ ಸಮಾಜ ಸೇವೆ ಅಂತ ನಾವು ಅನ್ಕೊಂಡಿದ್ದೀವಿ. ಅದೇನಂತಾರ, ಊರು ಉಪಕಾರಿ ಮನೆಗೆ ಮಾರಿ ಅಂದಂಗೆ ಬೇರೆಯವ್ರ ಕೆಲಸ ಮಾಡ್ಕೊಂಡು ತಿರುಗಾಡ್ತಾ ಇದ್ವಿ ಮೊದಲು. ಅದೆಲ್ಲ ನಾವು ಸಮಾಜ ಸೇವೆನೇ ಅನ್ಕೊಂಡಿದ್ದೀವಿ. ಬಟ್ ನಿಜವಾದ ಸೇವೆ ಅಂದ್ರೆ ಏನು ಅನ್ನೋದು ನಾವು ಧ್ಯಾನಕ್ಕೆ ಬಂದ ಮೇಲೆ ಗೊತ್ತಾಯ್ತು ಸರ್. ವಂಡರ್ಫುಲ್, ಜೋರಾಗಿ ಚಪ್ಪಾಳೆ ಇದಕ್ಕೆ. ನಿಜವಾದ ಸೇವೆ ನಾವು ಏನ್ ಮಾಡಬೇಕು, ನಾವು ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ವಿ ಅನ್ನೋದನ್ನ ನಾನು ಧ್ಯಾನಕ್ಕೆ ಬರೋಕೆ 2 ವರ್ಷ ಟೈಮ್ ತಗೊಂಡೆ ಸರ್. ಒಂದ್ ದಿವಸ ಹುಣ್ಣಿಮೆ ಇತ್ತು, ಧ್ಯಾನಕ್ಕೆ ಕೂತೆ, ಏನೋ ಸ್ವಲ್ಪ ರಿಲೀಫ್ ಅನಿಸ್ತು. ಅವತ್ತಿಂದ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡಿದೆ ಸರ್. ಯಾರು ನಿಮಗೆ ಧ್ಯಾನ ದೀಕ್ಷೆ, ಧ್ಯಾನ ಹೇಳ್ಕೊಟ್ಟಿದ್ದು ಯಾರು ನಿಮಗೆ? ವಿಶಾಲಾಕ್ಷಿ ಸರ್. ಸೊ ಜೋರಾಗಿ ಚಪ್ಪಾಳೆ ವಿಶಾಲಾಕ್ಷಿ ಮೇಡಮ್ ಅವ್ರಿಗೆ. ಇಂಥ ಅದ್ಭುತವಾದ ಮಾಸ್ಟರ್ನ ನಮಗೆ PSSMಗೆ ಒಂದು ಕೊಡುಗೆ ಕೊಟ್ಟಿದ್ದಾರ. ಸೊ ಅದ್ಭುತ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಸರ್, ತುಂಬಾ. ಆಮೇಲೆ ಸತ್ಸಂಗ, ನಾವಿಬ್ಬರೇ ಸತ್ಸಂಗ ಮಾಡ್ತಿದ್ವಿ ಸರ್. ತುಂಬಾ ದಿನ 2-3 ಅವರ್ ಸತ್ಸಂಗ ಮಾಡ್ತಿದ್ದೀವಿ. ಬಟ್ ನಾವು ಮೊದಲು ಯಾವ ಸೇವೆಯಲ್ಲಿ ಇದ್ದೀವಿ ಅಂದ್ರೆ, ಈ ಮಠ ಮಂದಿರಗಳು ಇರ್ತಾವಲ್ಲ ಸರ್, ಇದರಲ್ಲಿ ನಾವು ಓಡಾಡ್ತಾ ಇದ್ವಿ, ಹಿರಿತನ ಮಾಡ್ತಾ ಇದ್ವಿ. ಆಮೇಲೆ ಜಾತ್ರೆಗಳಲ್ಲಿ ಊರಲ್ಲಿ, ಆಮೇಲೆ ಏನೇ ಗದ್ದಲ ಆದ್ರೂ ನಾವೇ ಮುಂದೆ ಸರ್. ಊರಲ್ಲಿ ಏನೇ ಒಂದು ಯಾವುದೇ ಕೇಸ್ ಆಗಲಿ ಏನಾಗಲಿ ನಾವೇ ಮುಂದೆ. ಆಮೇಲೆ ಧ್ಯಾನಕ್ಕೆ ಬಂದ ಮೇಲೆ ನಿಧಾನವಾಗಿ ನಮ್ಮಲ್ಲಿ ಪರಿವರ್ತನೆ ಆಗಕ್ಕೆ ಸ್ಟಾರ್ಟ್ ಆಯ್ತು. ಈಗ ನಿಮ್ಮ ಧ್ಯಾನದ ಒಂದು ಜರ್ನಿ ಮಾರ್ಗ ಮತ್ತು ನೀವೊಂದು ಏನು ನಡ್ಕೊಂಡು ಬಂದಿದ್ದೀರಾ, ಸ್ವಲ್ಪ ವಿಸ್ತಾರವಾಗಿ ಸ್ವಲ್ಪ ಹೇಳಬೇಕು ಅಂತ. ಯಾಕಂದ್ರೆ ನೀವು ಈಗ ಧ್ಯಾನಕ್ಕೆ ಬಂದ್ರಿ, ಯಾಕಂದರೆ ಹಳ್ಳಿ ಕಡೆ ಇರೋಂಥ ಜೀವನದಲ್ಲಿ, ಯಾಕಂದರೆ ಒಂದು ಹಳ್ಳಿಯಲ್ಲಿ ಒಂದು ಊರಲ್ಲಿ ಧ್ಯಾನದ ಪರಿಚಯ ಮಾಡಿಕೊಂಡು ಆ ಧ್ಯಾನ ಮಾಡಬೇಕು ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಒಂದು ಪಟ್ಟಣದಲ್ಲಿ ಅಂದರೆ ಸುಲಭ ಅಲ್ಲ ಅಂದರೆ ಹೇಳಿಕೊಟ್ಟು ಪ್ರತಿ ಸಲ ಏನು ಹೇಳ್ತಾರೆ ಅಂದರೆ, ಒಬ್ಬ ರೈತರಿಗೆ ಮತ್ತು ಹೆಂಗಸರಿಗೆ ಧ್ಯಾನ ಹೇಳ್ಕೊಡೋದು ತುಂಬ ಸುಲಭ ಅಂತ ಹೇಳ್ತಾರೆ. ಯಾಕಂದರೆ ಮುಗ್ಧತೆ ಇರುತ್ತೆ. ನಾವು ಏನೇ ಹೇಳಿದ್ರು ಏನು ಪ್ರಶ್ನೆ ಮಾಡ್ದೇನೆ ಫಸ್ಟ್ ಮಾಡಿಬಿಟ್ಟು ಅದರ ಅನುಭವ ತಗೊಂಡು ಆಮೇಲೆ ಪ್ರಶ್ನೆ ಕೇಳ್ತಾರೆ, ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟು ಮುಗ್ಧತೆ ಇರುತ್ತೋ, ಎಷ್ಟು ಒಳ್ಳೇದಿರುತ್ತೋ, ಆದರೂ ಸಹ ಆ ಊರಿಗೆ ಒಂದು ಬೌಂಡ್ರಿ ಅಂತ ಹಾಕ್ಕೊಂಡಿರ್ತಾರೆ, ಒಂದು ಅಣೆ ಕಾಂಪೌಂಡ್ ಥರ ಹಾಕೊಂಡ್ಬಿಟ್ಟಿರ್ತಾರೆ. ಹೊಸ ವಿಷಯಗಳನ್ನ ತಗೊಳ್ಳೋದಕ್ಕೂ ಈಗ ಒಂದು ನಂಬಿಕೆಗಳಿರುತ್ತೆ. ಪೂಜೆ ಪುನಸ್ಕಾರಗಳಿರ್ಬೋದು, ದೇವಸ್ಥಾನದ ಒಂದು ಸೇವೆ ಮಾಡಬೇಕು ಅಂತ ಇರ್ತಾರೆ, ಒಂದು ಅಣೆಕಟ್ಟು ಕಟ್ಟಬೇಕು, ಒಂದು ಹಳ್ಳ ತೋಡಬೇಕು ಅಂತ ಹೇಳಿದ್ರೆ 100 ಜನ 1000 ಜನ ಬರ್ತಾರೆ. ಈ ಥರ ಒಬ್ರಿಬ್ರು ಧ್ಯಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಸೊ ನಿಮಗೆ ಈಗ ಆ ಧ್ಯಾನಕ್ಕೆ ಬಂದ ಮೇಲೆ ನಿಮಗೆ ಏನು ಯಾವ ಥರ ಇದೆ, ಈಗ ಊರಲ್ಲಿ ನಿಮ್ಮ ಒಂದು ಪ್ರಚಾರವಾಗಿರ್ಬೋದು, ಇಲ್ಲ ನಿಮ್ಮ ಅನುಭವದಲ್ಲಿ ಏನು ಪರಿವರ್ತನೆ ಆಯಿತು, ಅದರಿಂದ ಏನು ನಿಮಗೆ ಪ್ರೇರಣೆ ತಗೊಂಡ್ರಿ? ಸರ್, ನಾನು ಧ್ಯಾನಕ್ಕೆ ಬಂದ ಮೇಲೆ ನಿಜವಾದ ಸತ್ಯ ಏನು ಅನ್ನೋದು ಗೊತ್ತಾಯ್ತು ಸರ್ ನನಗೆ. ನಿಜವಾದ ಸತ್ಯ ಅಂದರೆ ಬೇಸಿಕ್ ಸರ್. ನಾವು ನಡ್ಕೊಳ್ಳೋ ರೀತಿ, ಯಾವ ರೀತಿ ನಡ್ಕೊಳ್ಬೇಕು, ನಾವು ಇವಾಗ ಯಾವ ರೀತಿ ನಾವು ಸಮಾಜದಲ್ಲಿ ನಡೀತಾ ಇದ್ದೀವಿ ಅನ್ನೋದನ್ನು ಸ್ಪಷ್ಟವಾಗಿ ಅರ್ಥ ಆಯ್ತು ಸರ್ ನನಗೆ. ನನ್ನ ಜನರನ್ನು ಮಿಂಗಲ್ ಆಗೋ ರೀತಿ. ಆಮೇಲೆ ನಾನು ಧ್ಯಾನ ಸಿಕ್ಕ ಮೇಲೆ ಬೇರೆ ಕೆಲಸ ಮಾಡಲಿಲ್ಲ ಸರ್. ಒಂದು 6-7 ತಿಂಗಳು ಸತತವಾಗಿ ಧ್ಯಾನನೇ ಮಾಡಿದೆ. ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಎಲ್ಲ ಕೂತ್ಕೊಂಡ್ಬಿಡೋನು. ಆಗ ಸಮಾಜದಿಂದ ಸ್ವಲ್ಪ ಹೊರಗೆ ಉಳಿಯೋಕೆ ಪ್ರಯತ್ನ ಆಯ್ತದಲ್ಲೂ. ಎಲ್ಲರೂ ಮಾತಾಡ್ತಾ, ಇವನೇನು ಸ್ವಾಮೀಜಿ ಆಗ್ತಾನ, ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ, ಸಮಾಜಮುಖಿ ಇರೋ ಮನುಷ್ಯ, ಸಮಾಜಮುಖಿ ಇರೋ ಮನುಷ್ಯ ಇವನು ಹೊರಗಡೆ ಬರ್ತಾ ಇಲ್ಲ, ಇವನು ಹೆಂಗ್ ಮಾಡೋದಿನ್ನ, ಏನೋ ಬೇರೆ ದೇಶದ ಏನೋ ತಂದಿದ್ದಾನ, ಏನೋ ಮಾಡ್ತಾ ಇದ್ದಾನೆ ಇವನು ಅಂತೇಳಿ ಆ ರೀತಿ ಬೇರೆ ಮಂತ್ರ ಬಂತ, ಏನೋ ಬಂತು. ಆಮೇಲೆ ಸರ್ ನಿಜವಾಗ್ಲೂ 6 ತಿಂಗಳ 7 ತಿಂಗಳು ಆದ್ಮೇಲೆ ಒಬ್ರು ನನಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಹಿಂಗಾದ್ರೆ ನಿನ್ ಜೀವನ ಹೆಂಗೆ,
ಏನು ಮಾಡ್ತೀಯ ನೀನು ಜೀವನಕ್ಕೆ ಹೆಂಗೆ, ರೈತ ಕುಟುಂಬದವ್ ನೀನು, ಬರೀ ಧ್ಯಾನ ಅನ್ಕೊಂಡ್ರೆ ನಿಂದ ಹೆಂಗೆ ನಡೆಯುತ್ತೆ ಅಂದಾಗ ತುಂಬ ನೋವಾಯ್ತು ಸರ್ ನನಗೆ. ತುಂಬ ನೋವಾಗಿ ಬಂದು ಧ್ಯಾನಕ್ಕೆ ಕೂತ್ಕೊಂಡೆ. ಒಂದು ದಿವಸ ಧ್ಯಾನಕ್ಕೆ ಕೂತಾಗ ಒಂದು ಏನೋ ಕನಸು ರೀತಿ ಸರ್, ಪತ್ರಿ ಸರ್ ಬಂದರು ನನಗೆ. ಬಂದಾಗ ಸ್ಪಷ್ಟವಾಗಿ ಹೇಳಿದರು, ಏನಾಗಿದೆ ನಿಂಗೆ? ಇಲ್ಲ ಸರ್, ನಂಗೊಬ್ರು ಮಾತಾಡಿದ್ರು, ತುಂಬ ನೋವಾಯಿತು. ಒಂದೇ ಮಾತು ಹೇಳಿದ್ರು ಸರ್ ಅವರು, ಇನ್ನೂ 14 ಜನ್ಮ ನೀನು ಇಲ್ಲೇ ಇರ್ತೀಯ, ಇದೇ ಜನ್ಮದಲ್ಲಿ ನನ್ನ ಕೈ ಹಿಡ್ಕೊಂಡು ಮೇಲೆ ಬರ್ತೀಯ. ಅದು ಒಂದೇ ಮಾತು ಸರ್ ನನಗೆ. ಇಲ್ಲಿವರೆಗೂ ನಾನು ಧ್ಯಾನ ಬಿಟ್ಟಿಲ್ಲ, ಪ್ರಚಾರ ಬಿಟ್ಟಿಲ್ಲ. ಮತ್ತು ಸರ್ ನೀವು ಹೇಳ್ದಂಗೆ ಹಳ್ಳಿ ಕಡೆ ಪ್ರಚಾರ ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಯಾವುದೂ ಬೇರೆ ಅದನ್ನ ಒಪ್ಕೊಳ್ಳೋದು ತುಂಬ ಕಷ್ಟ. ಅವರು ಇಲ್ಲ ಒಂದು 1000 ಜನ ಕೇಳಿದ್ರೆ ಒಂದು 2-3 ಜನ ಬರ್ತಾರ. ಇವಾಗಲೂ ನಾವು ದೊಡ್ಡ ಪಿರಮಿಡ್ ಕಟ್ಟಿದ್ದೀವಿ, ಕ್ಲಾಸಸ್ ಮಾಡ್ತೀವಿ. ಬಂದವ್ರಿಗೆ ಹೊರಗಿನ ತುಂಬ ಜನ ಬರ್ತಾರ, ಡೈಲಿ 20-30 ಜನ ಬರ್ತಾರ. ಅವ್ರಿಗೆಲ್ಲ ಹೇಳ್ತೀವಿ, ಅವ್ರದ್ದು ವ್ಯವಸ್ಥೆ ಮಾಡಿ ನಾವು ಕಳಿಸ್ತೀವಿ. ಬಟ್ ನಮ್ಮ ಊರಲ್ಲಿರೋ ಜನ ಕಡಿಮೆ ಸರ್, ತುಂಬ ಕಡಿಮೆ. ಅವ್ರು ಬರ್ತಾರ, ನಾವು ಮನೇಲಿ ಧ್ಯಾನ ಮಾಡ್ತೀವಿ. ಬಟ್ ಏನಾದರೂ ಫಂಕ್ಷನ್ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರ, ಬಟ್ ಧ್ಯಾನಕ್ಕೆ ಬರೋದು ಕಡಿಮೆ. ಸೊ ನಿಮಗೆ ಏನು ಬದಲಾವಣೆಗಳು ಏನು ನಿಮ್ಮಲ್ಲಿ? ಖಂಡಿತ ಸರ್, ಖಂಡಿತ ಬದಲಾವಣೆ ಆಗಿದೆ. ಏನು ಬದಲಾವಣೆ ಆಗಿದೆ ಅಂದ್ರೆ, ಮೊದಲು ಎಲ್ಲಾನು ನನ್ನಿಂದಾನೆ, ಎಲ್ಲರೂ ನನ್ನಿಂದಾನೆ ಅನ್ನೋ ಸ್ವಭಾವ ನನ್ಗೆ ತುಂಬಾ ಇತ್ತು. ಎಲ್ಲ ಕಡೆ ನಾನೇ ಕಾಣಿಸ್ಕೋಬೇಕು. ಇವಾಗ ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ, ಈ ಸ್ಟೇಜ್ಗೆ ನಾನು ಒಂದು ತೀರ್ಮಾನ ಮಾಡಿದ್ದೆ, ನಾನು ಯಾವತ್ತೂ ಸ್ಟೇಜ್ ಬರಬಾರ್ದು ಅಂತೇಳಿ. ಯಾಕಂದ್ರೆ ಇದು ಸುಮ್ಮನೆ ಬಿಡಲ್ಲ ಸರ್, ಇದು ಹಂಗೆ ಮೇಲೆ ಕರ್ಕೊಂಡು ಹೋಗ್ತಾ ಇರುತ್ತೆ ನಮ್ಮನ್ನ. ಅದನ್ನ ನಾವು ಯಾವಾಗೂ ಬರೋದು, ನಿಮ್ಮ ಕೋರ್ಸಲ್ಲಿ ಬಂದೆ ನಾನು. ಬಟ್ ಆ ಸ್ವಭಾವ ನಂದು ತುಂಬಾ ಜಾಸ್ತಿ ಇತ್ತು ಮೊದಲು, ಅದು ಕಡಿಮೆ ಮಾಡ್ಕೊಂಡೆ. ಅನ್ನೆಸೆಸರಿ ತಿರುಗಾಡೋದು ಕಡಿಮೆ ಆಯಿತು, ನನ್ನ ವಿಚಾರದಲ್ಲಿ ಬದಲಾವಣೆ ಆಯಿತು. ನಿಜವಾದ ಸತ್ಯ ಏನಿದೆ ಅಂತ ನನಗೆ ಅರ್ಥ ಆಯ್ತು ಸರ್. ಹೆಂಗೆ ಮಾತಾಡಬೇಕು, ತುಂಬ ಸುಳ್ಳು ಮಾತಾಡ್ತಿದ್ವಿ ಮೊದಲು ನಾವು. ಏನಾದರೂ ಒಂದು ಸಮಾಧಾನ ಮಾಡಿ ಕಳಿಸ್ರೆ ಆಯ್ತಪ್ಪ ಅಂತೇಳಿ. ಏನು ಮಾತಾಡಬೇಕು ಅಂತ ಚೆನ್ನಾಗಿ ಮಾತಾಡಿ, ಅವ್ರಿಗೇನು ಸಜೆಷನ್ ಬೇಕೋ ಕೊಟ್ಟು, ಆಮೇಲೆ ನಮ್ಮ ಜೀವನದಲ್ಲಿ ನಾನು ಬದಲಾವಣೆ ಮಾಡ್ಕೊಂಡಿದ್ದೀನಿ ಸರ್. ಸೊ ಇಷ್ಟು ಅದ್ಭುತವಾಗಿ ನೀವು ಸ್ಟೇಜಲ್ಲಿ ಮಾತಾಡ್ತಾ ಇದ್ದೀರಾ. ನಿಮ್ಮ ವಾಕ್ಚಾತುರ್ಯ ನೋಡಿದ್ರೆ ಎಲ್ಲಿ ಟ್ರೈನಿಂಗ್ ತಗೊಂಡ್ರಿ ಅಂತ ನಾನು ಕೇಳಬೇಕಾಗತ್ತೆ. ಯಾಕಂದ್ರೆ ಸ್ನೇಹಿತರೆ, ನೀವು ನೋಡಿರ್ಬೋದು, ಈಗ ನಾನೇ ಆಗಿರಲಿ ಮಾತಾಡ್ಬೇಕಾದ್ರೆ ಇದೆಲ್ಲ ಬರುತ್ತಲ್ಲ ಮಧ್ಯದಲ್ಲಿ, ಒಗ್ಗರಣೆ ಪಾಪಡೆಲ್ಲ ಬರುತ್ತೆ. ಸೊ ಎಷ್ಟು ಸ್ಪಷ್ಟವಾಗಿ ಏನು ಮಾತಾಡಬೇಕು, ಯಾವ ಪದಗಳನ್ನು ಬಳಸಬೇಕು, ಅಷ್ಟು ಒಂದು ಕ್ಲಾರಿಟಿ ಆಫ್ ಮೈಂಡು ಸರ್ ತಗೊಂಡ್ಬಂದಿದ್ದಾರೆ. ಸೊ ಜೋರಾಗಿ ಚಪ್ಪಾಳೆ ಇದಕ್ಕೆ. ಸೊ ಅವ್ರು ಹೇಳಿದ್ರು, ಧ್ಯಾನಕ್ಕೆ ಮುಂಚೆ ನನ್ನಿಂದನೇ ಎಲ್ಲ ಅಂತ. ಬಟ್ ನಾನು ಒಂದು ಪದ ಉಪಯೋಗಿಸೋಕ್ಕೆ ಇಷ್ಟಪಡ್ತೀನಿ. ಧ್ಯಾನದ ಮುಂಚೆ ಎಲ್ಲದಕ್ಕೂ ನಾನೇ ಕಾರಣ, ನನ್ನಿಂದನೇ ಎಲ್ಲ ಅಂತ. ಈಗ ಧ್ಯಾನ ಬಂದ ಮೇಲೆ ಎಲ್ಲರೂ ನಾನೇ ಅಂತ ಬರುತ್ತೆ ಅಂತ. ಖಂಡಿತ ಸರ್, ಆ ಥರ ಅನುಭವ ಏನಾದ್ರು ಅನಿಸ್ತಾ? ಖಂಡಿತ ಸರ್, ಖಂಡಿತ. ಮೊದಲು ಏನಾಗತ್ತೆ, ನನ್ನಿಂದನೇ ಎಲ್ಲ. ಬಟ್ ಧ್ಯಾನದ ನಂತರ ಏನು, ಎಲ್ಲರಲ್ಲೂ ನಾನೇ ಅಂದ್ರೆ ಎಲ್ಲರಲ್ಲೂ ಆತ್ಮವೇ, ಎಲ್ಲವೂ ಆತ್ಮ ಪದಾರ್ಥ, ಎಲ್ಲವೂ ಒಂದೇ. ಅದು ಪರಮಾತ್ಮನ ಒಂದು ಸ್ಥಿತಿ ಅನ್ನೋದೊಂದು ನಮಗೆ ಅರಿವಾಗುತ್ತೆ ಅಂತ ಹೇಳ್ಬೋದು. ಅದರಿಂದ ಏನಾಗತ್ತೆ, ಯಾವಾಗ ನಾವು ಎಲ್ಲರಲ್ಲೂ ನಾನೇ, ನನ್ನದೇ ಆದ ಅಂಶ ಇಲ್ಲ, ಅವರಲ್ಲಿರುವಂಥದ್ದೇ ನಮ್ಮಲ್ಲೇ ಅಂಶ ಇದೆ ಅಂತ ಹೇಳಿದಾಗ ಒಂದು ಗೌರವ ಭಾವನೆ, ಗೌರವ ಸ್ಥಿತಿ ಬರುತ್ತೆ. ಒಂದು ಕರುಣೆ ಅನ್ನೋದು ಹುಟ್ಟುತ್ತೆ, ಇಲ್ಲ ಒಂದು ಸಹೋದರ ಭಾವನೆ ಒಂದು ಹುಟ್ಟುತ್ತೆ ಅಂತ ಹೇಳ್ಬೋದು. ಸೊ ತುಂಬಾ ಅದ್ಭುತ ಸರ್, ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.